ಇಷ್ಟು ದಿನ ಹುಡುಗರ ಜೀವನ ತೆಗೆದುಕೊಳ್ತಿದ್ದ ಸೈಕೋ ಲೇಡಿಗಳು ಈಗ ತಾಯಿಯ ಜೀವವನ್ನೇ ಕಿತ್ತುಕೊಳ್ತಿದ್ದಾರೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಇಲ್ಲೊಬ್ಳು ಪಾಪಿ ಮಗಳು ಕೇವಲ ಒಂದು ಸರ್ಕಾರಿ ಕೆಲಸ ಮತ್ತು ಆಸ್ತಿಗಾಗಿ ತನ್ನ ಹೆತ್ತ ತಾಯಿಯನ್ನೇ ಕಾರು ಹರಿಸಿ ಕೊಲೆ ಮಾಡಿಸಿದ್ದಾಳೆ. ಅಂದೊಂದು ಕಾಲ ಇತ್ತು, ನಾರಿಯೇ ನಾರಾಯಣಿ ಅಂತಿದ್ರು. ಆದರೆ ಇವತ್ತು ಅದೇ ನಾರಿ ಯಮರಾಣಿ ಆಗಿದ್ದಾಳೆ. ಏನಿದು ಘಟನೆ, ಇವಳು ಮಾಡಿದ್ದೇನು, ಕಂಪ್ಲೀಟ್ ಎಂಚಿಂಚು ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಇಷ್ಟು ದಿನ ಹುಡುಗರ ಜೀವನವನ್ನ ಕಿತ್ಕೊಳ್ತಿದ್ದ ಸೈಕೋ ಲೇಡಿಗಳು ಈಗ ತಾಯಿಯ ಜೀವವನ್ನೇ ಕಿತ್ಕೊಳ್ತಿದ್ದಾರೆ. ಇಂಥ ಕೆಲವು ನೀಚ ಹೆಣ್ಣು ಮಕ್ಕಳಿಗೆ ಏನ್ ಮಾಡಬೇಕು ಅಂತ ಹೇಳಿ. ಇಷ್ಟಕ್ಕೂ ಈ ಘನಘೋರ ಘಟನೆ ನಡೆದಿರುವುದು ರಾಜಸ್ಥಾನದ ಜೈಪುರದ ಪ್ರತಾಪನಗರದಲ್ಲಿ. ಏನಪ್ಪಾ ಈ ಹಂತಕ್ಕೆ ಸ್ಕೆಚ್, ಇವಳ ಕಥೆ ಏನು ಅಂತಂದ್ರೆ, ಇವಳ ವಯಸ್ಸು ಕೇವಲ 23 ವರ್ಷ. ಇವಳ ಹೆಸರು ಆಯುಷಿ ಶರ್ಮಾ. ಈ ಆಯುಷಿ ತನ್ನ 45 ವರ್ಷದ ತಾಯಿ ನೀರಜ್ ಶರ್ಮಾ ಅವರನ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಮೂಲಕ ಕೊಲೆ ಮಾಡಿಸಿದ್ದಾಳೆ. ಹಪ್ಪಪ್ಪ, ಈ ರೀತಿಯ ಘಟನೆ ಕೇಳ್ತಿದ್ರೆ ಮೈಯೆಲ್ಲ ಕುದಿಯುತ್ತಿದೆ, ರೋಷ ಹೊಕ್ಕಿ ಬರ್ತಿದೆ. ಇಂಥ ನೀಚ ಜನರ ಮಧ್ಯೆ ನಾವು ಜೀವನ ಮಾಡ್ತಿದ್ದೀವಾ ಅಂತ ಫೀಲ್ ಆಗ್ತಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆ ಮಾತಿದೆ, ಆದರೆ ತಾಯಿಯೇ ದೇವರು ಅನ್ನೋ ಮಾತು ಎಲ್ಲಿ ಹೋಯಿತು? ಎತ್ತ ಸಾಕ್ತಿದೆ ನಮ್ಮ ದುನಿಯಾ. ಇನ್ನು ಇಷ್ಟಕ್ಕೂ ಈಗ ಕೊಲೆ ಮಾಡಿಸಿದ ಯಾಕೆ ಗೊತ್ತಾ? ಅಸಲಿಗೆ ಇವರ ತಂದೆ ಕೋರ್ಟ್ ಒಂದರಲ್ಲಿ LCD ಅಂದ್ರೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಅವರು ತೀರಿಕೊಂಡ ಮೇಲೆ ನಿಯಮದ ಪ್ರಕಾರ ಆ ಸರ್ಕಾರಿ ಕೆಲಸ ಪತ್ನಿಗೆ ಹೋಗಬೇಕು. ಸೊ ಅದೇ ರೀತಿ ಅವರ ಪತ್ನಿ ಕೆಲಸ ಪಡೆದು ಕೆಲಸಕ್ಕೆ ಹೋಗ್ತಿರ್ತಾರೆ. ಜೊತೆಗೆ ಇವರ ಹತ್ತಿರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಇತ್ತು. ಆದ್ರೆ ಇಲ್ಲಿ ಮಗಳ ದುರಾಸೆ ನೋಡಿ ಎಂತದ್ದು ಅಂತಂದ್ರೆ, ತಾಯಿಗೆ ಕೆಲಸ ಸಿಕ್ಕರೆ ತನಗೆ ಆಸ್ತಿ ಮತ್ತು ಅಧಿಕಾರ ಸಿಗಲ್ಲ ಅಂತ ಈ ಮಗಳು ಯೋಚನೆ ಮಾಡ್ತಾಳೆ. ಕೇವಲ 23 ವರ್ಷದಲ್ಲಿ ತಾಯಿ ಬದುಕಿದ್ರೆ ತಾನೇ ತನಗೆ ಆ ಸರ್ಕಾರಿ ಕೆಲಸ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಹೆತ್ತ ತಾಯಿಯನ್ನೇ ಮುಗಿಸಲು ಆಕೆ ಪ್ಲಾನ್ ಮಾಡ್ತಾಳೆ. ಇದಕ್ಕಾಗಿ ಆಕೆ ತನ್ನ ಸಂಬಂಧಿಕರ ಜೊತೆ ಸೇರಿ ಬರೋಬ್ಬರಿ 7 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಹಂತಕರನ್ನ ದುಡ್ಡು ಕೊಟ್ಟು ಕರೆಸಿ ತಾಯಿ ನೀರಜ್ ಶರ್ಮಾ ಅವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ವೇಗವಾಗಿ ಬಂದ ಸ್ಕಾರ್ಪಿಯೋ ಕಾರ್ ಮೂಲಕ ಜೋರಾಗಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡುತ್ತಾರೆ. ಆ ಇಂಪ್ಯಾಕ್ಟ್ಗೆ ಅವರು ಸ್ಥಳದಲ್ಲೇ ಜೀವ ಬಿಡ್ತಾರೆ. ನೋಡೋರ್ ಕಣ್ಣಿಗೆ ಇದು ಕೇವಲ ಒಂದು ರಸ್ತೆ ಅಪಘಾತದ ತರ ಕಾಣಿಸೋ ತರ ಮಾಡ್ತಾರೆ. ಈಕೆ ಎಸ್ಕೇಪ್ ಆಗೋಕೆ ತುಂಬಾನೇ ಪ್ಲಾನ್ ಮಾಡ್ಕೊಂಡಿದ್ರು ಈ ಕೊಲೆಯಿಂದ. ಆದ್ರೆ ಪೊಲೀಸರು ಅಲ್ಲಿನ CCTV ದೃಶ್ಯಗಳನ್ನ ಸೂಕ್ಷ್ಮವಾಗಿ ಚೆಕ್ ಮಾಡಿದಾಗ ಅಸಲಿ ಟ್ವಿಸ್ಟ್ ಸಿಗುತ್ತದೆ. ಅದು ಆಕಸ್ಮಿಕ ಅಪಘಾತವಲ್ಲ, ಬೇಕಂತಲೇ ಪ್ಲಾನ್ ಮಾಡಿ ಹೊಡಿಸಿರೋದು ಅಂತ ಪಕ್ಕಾ ಆಗುತ್ತೆ. ಅಲ್ಲಿಂದ ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ಸ್ವಂತ ಮಗಳೇ ಆಯುಷಿ ಶರ್ಮಾಲೆ ಸುಪಾರಿ ಕೊಟ್ಟು ಹೆತ್ತ ತಾಯಿಯನ್ನ ಕೊಂದಿರೋ ಅಸಲಿ ಸತ್ಯ ಹೊರಬರುತ್ತೆ. ಹೆನ್ರಿ ಆಸ್ತಿಗಾಗಿ ತಂದೆ ಕೊಲೆ ಮಾಡಿರೋ ಘಟನೆಗಳನ್ನ ನೋಡಿದ್ದೀವಿ, ಅವರು ಶಿಕ್ಷೆ ಅನುಭವಿಸ್ತಾರನ್ನ ನೋಡಿದ್ದೀವಿ. ಇಂದಿಗೂ ಅವರೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದ್ರೆ ಈಗ ಒಂದು ಹೆಣ್ಣು, ಅದರಲ್ಲಿ ತಾಯಿ ಅನ್ನೋದು ನೋಡದೆ ಈ ಘನಘೋರ ಕೆಲಸ ಮಾಡೋಕೆ ಹೇಗೆ ಮನಸ್ಸು ಬರುತ್ತೆ ಅವರಿಗೆಲ್ಲ? ಇಷ್ಟಕ್ಕೂ ನಾಳೆ ಆ ಆಸ್ತಿ ಯಾರಿಗೆ ಹೋಗ್ತಾ ಇತ್ತು? ಆಕೆಗೆ ತಾನೇ ಹೋಗ್ತಾ ಇತ್ತು. ಕೊಲೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಈಗ ಸದ್ಯ ಜೈಪುರ್ ಪೊಲೀಸರು ಮಗಳು ಮತ್ತು ಆಕೆಯ ಸಹಚರರನ್ನು ಅರೆಸ್ಟ್ ಮಾಡಿದ್ದಾರೆ. ಜೈಲಲ್ಲಿದ್ದರೆ ಈಗೇನ್ ಸಿಕ್ತು ಅವಳಿಗೆ? ಜೈಲಲ್ಲಿ ಮುದ್ದೆ ಮುರಿಯೋ ಕೆಲಸ ಸಿಕ್ತು ಅಷ್ಟೇ. ಬಾಸ್, ಈ ಘಟನೆಗಳೆಲ್ಲ ನೋಡಿದಾಗ ನಾಳೆ ದಿವಸ ನಿಮ್ಗೂ ಯಾವ್ದಾದ್ರು ಕೆಟ್ಟ ಪರಿಣಾಮ ಮನಸ್ಸಿಗೆ ಯೋಚನೆ ಬರಬಹುದು, ತಪ್ಪು ನಿರ್ಧಾರ ಮನಸ್ಸಿಗೆ ಬರಬಹುದು. ಅದು ಬಂದಾಗ 100 ಸರಿ ಯೋಚನೆ ಮಾಡಿ ಆ ತಪ್ಪು ನಿರ್ಣಯವನ್ನ ದೂರ ಮಾಡಿ. ಮತ್ತೆ ಇವತ್ತಿನ ಸಮಾಜ ಎತ್ತ ಸಾಗ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಕೇವಲ ಹಣ, ಆಸ್ತಿ ಮತ್ತು ಒಂದು ಸರ್ಕಾರಿ ಹುದ್ದೆಗೆ ಜನ್ಮ ಕೊಟ್ಟ ತಾಯಿಯ ರಕ್ತ ಹರಿಸುವ ಮಟ್ಟಿಗೆ ಇಂದಿನ ಯುವ ಪೀಳಿಗೆ ಕ್ರೂರಿಗಳಾಗ್ತಿದ್ದಾರ. ಇಂಥ ನೀಚ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಮತ್ತು ಕಾನೂನಲ್ಲಿ ಯಾವ ರೀತಿಯ ಕಠಿಣ ಶಿಕ್ಷೆ ಕೊಡಬೇಕು? ಇವಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾ ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೇಕಾ? ನಿಮ್ಮ ಅನಿಸಿಕೆನ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ನೀಚ ಹೆಣ್ಣು ಮಕ್ಕಳಿಗೆ ಪಾಠ ಕಲಿಸಿ.